ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿತೆ ನೆರೆ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಯಾಕೆ ಮಂತಣ್ಣ ಗುರುಗುಡ್ತೀಯ, ಮಂಗ ಮರ ಏರುತ್ತಿದೆ ಅತಮ ಇತಮ ಎಗರುತ್ತಿದೆ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಲೋ ಮಂಜು, ಏನೋ ಮಾಡ್ತಾ ಇದೀಯಾ ಮಲಗ್ಮೇಲೆ ಕುತ್ಕೊಂಡು? ಬಾಲೋ ಕೆಳಗೆ. ಅದೇ ಸೋಂಕಿರಗೆ ಇಲ್ಲೇ ಚೆನ್ನಾಗೈತೆ. ಲೋ ಮಂಜು, ಗುಂಡು ನೋಡಿದ್ಲೆ ಬೈತಾಳೆ ಕಣೋ, ಬಾಲೋ ಕೆಳಗೆ. ಮಲಗ್ಮೇಲೆ ಕುತ್ಕೊಂಡಿದೀಯಲ್ಲೋ ಬೆಳಗ್ಗೆ, ಬಾಲೋ. ಅದೇ ಮನೆ ಕುತ್ಕೊಂಡು ಸಾಕಾಗೋಗೈತೆ, ಸುಮ್ಕಿರಗಿ. ಮರದ ಮೇಲೆನೆ ಚೆನ್ನಾಗಿರ್ತೈತೆ, ಬೇಕಾದ್ರೆ ನೀನು ಬಾ. ಎಷ್ಟು ಚೆನ್ನಾಗೈತೆ ಗೊತ್ತಾ, ಇಲ್ಲಿಂದ ಕುತ್ಕೊಂಡು ಎಲ್ಲ ನೋಡ್ತಾ ಇದ್ದೆ. ಆಹಾ, ಮನ್ಸಿಗೆ ಏನೋ ಖುಷಿ ಆಗ್ತೈತೆ. ಆ ಮನೆ ಒಳಗಡೆ ಎಷ್ಟಂತ ಕುತ್ಕೊಂತೀಯ, ಮರದ ಮೇಲೆ ಗಿಡದ ಮೇಲೆ ಪಕ್ಷಿಗಳ ಜೊತೆ ಎಲ್ಲ ಸಂಬಂಧ ಬೆಳೆಸ್ಬೇಕು. ಅವಾಗ್ಲೇ ಆರೋಗ್ಯ ಚೆನ್ನಾಗಿರೋದು. ಅದಿನ ಸಲ್ಲಿ ಕಣೋ ಮಂಜು, ಈಗ ಏನಾದ್ರೂ ನೀನಲ್ಲಿ ಕೂತಿರೋದ್ ಗುಂಡು ಏನಾದ್ರೂ ಬಂದು ನೋಡಿದ್ರೆ ಅಷ್ಟೇ ನಿನ್ ಕತೆ. ಅಯ್ಯಾಗಿ ಸದ್ಯಕ್ಕೆ ನನಗೆ ಬೈಯಕ್ಕೆ ವಜ್ಜೆ ಅಂತ ಮನೆಗೆಲ್ಲ ಬಿಡು, ಎಲ್ಗ ಹೋಗೈತೆ. ಸಲಿ ಬಾಲು ಮಂಜು, ಸಾಕು ಕೆಳಗಡೆ. ಇನ್ನೊಂದ್ ಸ್ವಲ್ಪ ತಿರುಗಿ ಬರ್ತೀನಿ. ಮಂಜು ಮಂಜು, ನನಗೆ ಏನಾದ್ರೂ ಸ್ವೀಟ್ ಆಗಿರೋ ಹಣ್ಣು ತಿನ್ಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿ ಯಾವ್ದಾದ್ರೂ ಹಣ್ಣಿದೇನು? ಮರದಲ್ಲಿ ಯಾವ್ದಾದ್ರೂ ಹಣ್ಣು ಬಿಟ್ಟಿದ್ಯಾ? ಏನೋ ಹಣ್ಣ ಸ್ವೀಟ್ ಆಗಿರೋದ? ಈಗಲಿಂದ ತರದಪ್ಪ ಸ್ವೀಟ್ ಆಗಿರೋದ ಹಣ್ಣ ಮರದಿಂದ? ಅಜ್ಜಿ, ಇತ್ಲಾಗೆ ಪಪ್ಪಾಯ ಮರ ಐತಲ್ಲ, ಪಪ್ಪಾಯ ಹಣ್ಣು ಹಣ್ಣು ಆಗಿದವೆ ಅಂತ ಅಜ್ಜಿ ನಿನ್ನೆ ಹೇಳ್ತಿತ್ತು. ನಾನು ಕೀಳೋಣ ಅಂತ ಅನ್ಕೊಂಡಿದ್ದೆ, ಕಿತ್ತಿರ್ಲಿಲ್ಲ. ಪಪ್ಪಾಯ ಹಣ್ಣದವೆ, ತಿಂತೀಯಾ? ಏನು ಪಪ್ಪಾಯನ? ಸರಿ ಮಂಜು, ಆಯ್ತು. ಸರಿ ಹಂಗಾದ್ರೆ ಇನ್ನೇನು ಕಿತ್ಕೊಡ್ತೀನಿ, ಬಾ ಮತ್ತೆ ಹೋಗೋಣ ಇತ್ಲಾಗೆ. ಸರಿ ಇನ್ ಮೊದ್ಲು ಬೇಗ ಇಳಿದು ಕೆಳಗ್ ಬಾ. ನೋಡಿವಾಗ ಒಂದೇ ಜಂಪ್, ಹೆಂಗೆ ಕೆಳಗಿರ್ತೀನಿ ಅಂತ. ಈ ಹುಷಾರು ಕಣ ಮಂಜು, ಮತ್ತೆ ಬಿದ್ದಿದ್ಯಾ? ನಮಗೆ ಇವೆಲ್ಲ ಏನು ಬಾರಿ ದೊಡ್ಡ ಕೆಲಸ ಏನಲ್ಲ. ಜಿಗಿಯೋದು, ಹತ್ತದು, ಆರೋದು ಇವೆಲ್ಲ ನಮಗೆಲ್ಲ ಒಂದೊಂಥರ ಏನಂದ್ರೆ ಹಿಂಗೆ ಗುಳುಮ್ಮನಂಗೆ ಮುದ್ದೆ ನುಂಗಂಗೆ ಕಣಜಿ. ನೋಡಿವಾಗ ಹೆಂಗಂಗೆ ಆಡ್ತೀನಿ ಅಂತಂದು. ಸಲಿ ಮಂಜು, ಹುಷಾರು. ಅಜ್ಜಿ ಹೆಂಗೆ? ಸೂಪರ್ ಕಣ ಮಂಜು ನೀನು. ಮತ್ತೆ ನಾನು ಅಂದ್ರೆ ಸುಮ್ಮನೆನಾ? ಇದೆಲ್ಲ ನನಗೆ ಜಜ್ಬಿ ಕೆಲಸ ಇದ್ದಂಗೆ. ಸಲಿ ಬಾ, ಇವಾಗ ಹಣ್ಣು ಕೀಳೋಣ. ನಡಿ. ಅಜ್ಜಿ, ನಾನು ಹೇಳಿದ್ನಲ್ಲ ಪಪ್ಪಾಯ ಹಣ್ಣು ನೋಡು, ಅಜ್ಜಿ ಹಣ್ಣಾಗಿದಾವೆ ಅಂತ ಹೇಳಿತ್ತು, ನೋಡಲಿ. ವಾವ್ ಮಂಜು, ಎಷ್ಟೊಂದು ಚೆನ್ನಾಗಿ ಹಣ್ಣಾಗಿದೆ ಅಲ್ಲೋ. ವಾವ್, ಚೆನ್ನಾಗಿದೆ. ತುಂಬಾ ಸ್ವೀಟ್ ಇರುತ್ತಾ ಇದು? ಕಣಜ್ಜಿ, ಭಾರಿ ಸ್ವೀಟ್ ಐತಿದು. ಅಜ್ಜಿ ಅವಾಗ ಹಣ್ಣಾದಾಗ ಕೆಡಬಿಟ್ಟು ಹೆಚ್ಕೊಡೋದು ತಿಂತಿದ್ವಿ, ಭಾರಿ ಚೆನ್ನಾಗೈತಿದು. ಅದಕ್ಕೆ ಅಜ್ಜಿ ಇವನ್ನ ಅಲ್ಲಿ ಇಲ್ಲಿ ಬೀಜಗಳನ್ನೆಲ್ಲ ತಗೊಂಡೋಗಿ ತೋಟದಾಗೆಲ್ಲ ಹಾಕೈತೆ, ಬಾಳ ಸಿಹಿ ಹಣ್ಣು ಅಂತ. ಮಂಜು, ಇದನ್ನ ಕೀಳಕ್ ನೀನ್ ಕಷ್ಟನೇ ಪಡ್ಬೇಕಾಗಿಲ್ಲ, ಎಷ್ಟು ಹತ್ರದಲ್ಲಿದೆ ನೋಡು. ಕಣಜ್ಜಿ, ಈ ಮರನೇ ಹಿಂಗೆ ಸಣ್ಣ ಮರ, ಕೈಗೆ ಸಿಕ್ತವ ಹಣ್ಣು. ಮಂಜು, ಎಷ್ಟು ಚಿಕ್ಕದಾಗಿದೆ ಮಲ, ಆಗ್ಲೇ ಹಣ್ಣು ನೋಡು ಎಷ್ಟೊಂದು ಬಿಟ್ಟಿದೆ. ಕಣಜ್ಜಿ, ಈ ಮರನೇ ಹಿಂಗೆ ನೋಡಕ್ ಚಿಕ್ಕದಾಗಿದ್ರು ಫಲ ಮಾತ್ರ ಬಾಳ ಕೊಡ್ತತೆ. ಮಂಜು, ನಿಧಾನ ಕಿತ್ಕೊಳ್ಳು, ಇಲ್ಲ ಅಂದ್ರೆ ಎಲ್ಲ ಬಿದ್ಬಿಡುತ್ತೆ. ಅಯ್ಯ ಅಜ್ಜಿ, ನನಗೆ ಕಿತ್ಕೊಳ್ಳೋದು ಹೇಳ್ಕೊಡ್ಬೇಕೆ ನೀನು? ನೋಡಿ ಇವಾಗ ಹೆಂಗ್ ಕೇಳ್ತೀನಿ. ಮಂಜು, ಹಣ್ಣಾಗಿರೋದು ಮಾತ್ರ ಕಿತ್ಕೊಳ್ಳೋ, ಕಾಯೆಲ್ಲ ಕಿತ್ಕೋಬೇಡ, ಗುಂಡು ಬೈತಾಳೆ. ಸರಿ. ಈ ಹಿಂದೆ ಸೊಪ್ಪಿದೆ ಕಣೋ, ತುಳಿಬೇಡ, ಆಮೇಲೆ ಅದಕ್ಕೂ ಗುಂಡು ಬೈತಾಳೆ. ನೋಡು
ಇಷ್ಟೊಂದು ಸ್ವೀಟ್ ಹಣ್ಣು. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ತರ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ ಮಂಜು. ಹಣ್ಣು ಇರುತ್ತೆ ಆದ್ರೆ ಅದು ತುಂಬಾ ಸ್ವೀಟ್ ಇರೋದೇ ಇಲ್ಲ, ತುಂಬಾ ಸಪ್ಪೆ ಸಪ್ಪೆ ಇರುತ್ತೆ ಕಣೋ, ತಿನ್ನಂಗೂ ಆಗೋದಿಲ್ಲ. ಅಲ್ಲ ಈ ಹಣ್ಣು ನೋಡು ಎಷ್ಟು ಸ್ವೀಟ್ ಆಗಿದೆ. ವಾವ್, ತುಂಬಾ ಚೆನ್ನಾಗಿದೆ. ಅಯ್ಯ ಅದೇ ಬೆಂಗಳೂರಾಗೆ ಅವ್ರೇನು ನಮ್ಮ ತರ ಗೊಬ್ಬರ ಹಾಕಿ ಬೆಳೆದಿರ್ತಾರೆ. ನಾವಂದ್ರೆ ಮನೆ ಹತ್ರ ಇರೋ ಗೊಬ್ಬರ ಗಿಬ್ಬರ ಹಾಕಿ ಬೆಳೆಸಿರ್ತೀವಿ, ಅದಕ್ಕೆ ನಮ್ದು ಹಣ್ಣು ರುಚಿಯಾಗಿರ್ತತೆ. ಅವ್ರದಂದ್ರೆ ಎಲ್ಲಿ ಆ ನೀರು ಏನ್ ಹಾಕಿ ಬೆಳೆದಿರ್ತಾರೆ ಯಾರಿಗ್ ಗೊತ್ತು. ಅದೆಲ್ಲ ಏನ ಅಂತಾರಲ್ಲ ಹೈಬ್ರಿಡ್ ಅಂತ, ಅವೆಲ್ಲ ಸುಮ್ಮನೆ ಅಷ್ಟೇ. ರುಚಿ ನೀರಲ್ಲ ಏನಿರಲ್ಲ, ನೋಡಕ್ ಹಣ್ಣು ಮಾತ್ರ ಅಂತರ ಇರುತ್ತೆ. ಆದ್ರೆ ತಿಂದ್ರೆ ನೀನ್ ಹೇಳ್ದಲೆ ಸಪ್ಪೆ ಅಂತಂದು ಇತ್ಲಾಗ ಹಣ್ಣು ಅಲ್ಲ ಏನು ಅಲ್ಲ, ಆ ತರ ಇರ್ತದೆ. ಈಗ ನಮ್ಮ ಊರಿಗೆ ಬಂದಿದ್ಯಲ್ವಾ, ನಿಂಗೇನೇನ್ ಬೇಕಾ ಎಲ್ಲ ನಾಟಿ ಹಣ್ಣ ತಿನ್ಕೊಂಡ್ಬಿಡು. ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋದ್ರೆ ಇದೆಲ್ಲ ಸಿಗಕ್ಕಿಲ್ಲ ನಿನಗೆ. ಹೌದು ಮಂಜು, ನೀನ್ ಹೇಳೋದ್ ಕರೆಕ್ಟ್ ಇದೆ. ಈ ತರ ಹಣ್ಣೆಲ್ಲ ಅಲ್ಲಿ ಸಿಗೋದೇ ಇಲ್ಲ ಕಣೋ. ನಾನು ಬೆಂಗಳೂರಿಗೆ ಹೋಗೋ ಅಷ್ಟೊತ್ತಿಗೆ ಈ ತರ ಎಲ್ಲ ನಾಟಿ ಹಣ್ಣನ್ನ ತಿನ್ಬಿಡ್ತೀನಿ ಆಯ್ತಾ. ಒಲೋಣಿದ್ಲೆ ತುಂಬಾ ಚೆನ್ನಾಗಿರ್ತಿತ್ತು, ಅವನು ಈ ಹಣ್ಣು ತಿಂದಿದ್ರೆ ತುಂಬಾ ಖುಷಿ ಪಟ್ಟಿದ್ದ. ಆಗ್ಲೇ ಅವನು ಏನೋ ಹಸ್ಬೆಂಡ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಲಿಗೆ ಹೋಗಿದ್ದಾನೆ. ಅವನಿಗೆ ಬಂದ್ಮೇಲೆ ಇನ್ನು ಹೇಳ ಹಣ್ಣಿದೆ ಅಲ್ವಾ, ಹೆಚ್ಚಿ ಕೊಡೋಣ, ಅವಾಗ ತಿಂದು ನೋಡ್ತಾನೆ ಹೇಗಿದೆ ಅಂತ, ಅವನಿಗೂ ಖುಷಿ ಆಗುತ್ತೆ. ಕಣಜ್ಜಿ, ಹಂಗೆ ಮಾಡು, ಅಜ್ಜಿ ಬಂದ್ಮೇಲೆ ಕೊಡು. ಸರಿ ಮಂಜು, ತಿನ್ನು ತಿನ್ನು. ನಾವ್ ಯಾವಾಗ್ಲೂ ತಿಂತಿರ್ತೀವಿ, ನೀನ್ ತಿನ್ನಜ್ಜಿ, ಎಷ್ಟು ಬೇಕು ಅಷ್ಟು. ಸರಿ. ಎಷ್ಟು ಸ್ವೀಟ್ ಇದೆ ನೋಡಿದ್ರಲ್ಲ ಗೆಳೆಯರೇ, ನಮ್ ರಂಗಜ್ಜಿಗೆ ಏನಾದ್ರೂ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತಾ ಇತ್ತಂತೆ. ಅದಕ್ಕೆ ಸಿಹಿ ಆಗಿರೋ ಹಣ್ಣು ಯಾವ್ದಾದ್ರೂ ಇದ್ರೆ ಕಿತ್ಕೊಡು ಮಂಜು ಅಂತ ಹೇಳ್ತು. ಅದಕ್ಕೆ ಪಪಾಯನ್ ಕಿತ್ಕೊಟ್ಟಿದೀನಿ. ಪಾಪ ಬೆಂಗಳೂರಲ್ಲಿ ಈ ತರ ಹಣ್ಣೆ ಸಿಗಕ್ಕಿಲ್ಲ ಅಂತೆ. ಸಿಕ್ಕಿನೂ ಅದು ಸ್ವೀಟೇ ಇರಕ್ಕಿಲ್ಲ, ಯಾಕಂದ್ರೆ ಹೈಬ್ರಿಡ್ ನೋಡ್ರಿ, ಏನೇನ ಕೆಮಿಕಲ್ ಹಾಕಿ ಎಲ್ಲ ಬೆಳೆದಿರ್ತಾರೆ. ಆದ್ರೆ ನಮ್ಮ ಹಳ್ಳಿಯಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರುತ್ತೆ ಪಪಾಯ ಹಣ್ಣು. ಎಷ್ಟು ಸ್ವೀಟ್ ಇರುತ್ತೆ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ, ತಿಂದವರಿಗೆ ಗೊತ್ತು. ನಿಮ್ಮ ಹಳ್ಳಿಲೂ ಇದೇ ತರ ನ್ಯಾಚುರಲ್ ಆಗಿ ಸ್ವೀಟ್ ಹಣ್ಣುಗಳು ಇದಾವ? ನೀವು ಇದೇ ತರ ಹಿಂಗೆ ಬೆಂಗಳೂರಿಗೆ ಹೋದಾಗ ಈ ತರ ಹಣ್ಣೆಲ್ಲ ಮಿಸ್ ಮಾಡ್ಕೊಂತೀರಾ? ಹಂಗೇನಾರ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.